ಇನ್ನು ಸುಧಾರಣೆ ಮಾಡಬೇಕಾದಂಥ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಯಾವ ಕ್ರಿಮಿನಲ್ಗಳು ಸುಧಾರಣೆ ಆಗ್ತಾನೇ ಇಲ್ಲ. ಜೈಲಿನಲ್ಲಿ ಅಕ್ರಮ, ಭ್ರಷ್ಟಾಚಾರ, ಲಂಚಾವತಾರ ತಾಂಡವವಾಡ್ತಾ ಇದೆ. ಸುಧಾರಣೆ ಮಾಡಬೇಕಾದಂತಹ ಇಲಾಖೆಯಲ್ಲೇ ಭ್ರಷ್ಟಾಚಾರ. ಇಲ್ಲಿ ಯಾವ ಕ್ರಿಮಿನಲ್ಗಳು ಸಹ ಸುಧಾರಣೆ ಆಗ್ತಾ ಇಲ್ಲ. ಜೈಲಿನಲ್ಲಿ ಅಕ್ರಮ, ಭ್ರಷ್ಟಾಚಾರ, ಲಂಚಾವತಾರ ತಾಂಡವವಾಡ್ತಾ ಇದೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಸಾಲು ಸಾಲು ಕಂಪ್ಲೇಂಟ್ಗಳು ದಾಖಲಾಗ್ತಾ ಇದೆ. 2026ರಲ್ಲೇ ಬರೋಬ್ಬರಿ 44 FIRಗಳು ದಾಖಲಾಗಿದೆ. ಮಾನ್ಯ ಗೃಹ ಮಂತ್ರಿಗಳೇ, ನಿಮ್ಮ ಇಲಾಖೆಯಲ್ಲಿ ಏನಾಗ್ತಾ ಇದೆ? ಕಠಿಣ ಕ್ರಮ ತಗೊಂಡಿದ್ದೀನಿ ಅಂತೀರಿ, ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಕ್ರಮವೇ ಆಗಿಲ್ಲ. 3 ತಿಂಗಳು 15 ದಿನದಲ್ಲಿ 44 FIRಗಳಾಗಿದೆ. ಸುಧಾರಣೆ ಆಗೋದು ಯಾವಾಗ? ಖಡಕ್ ಆಫೀಸರ್ ಅಲೋಕ್ ಕುಮಾರ್ ಅವರೇ ಡೋಂಟ್ ಕೇರ್ ಅಂತ ಇದ್ದಾರಂತೆ. ಕ್ರಿಮಿನಲ್ಗಳು, ಭ್ರಷ್ಟ ಸಿಬ್ಬಂದಿ ಇಲ್ಲಿ ಆಡಿದ್ದೇ ಆಟ ಆಗೋಗಿದೆ. ನೋಡಿ, ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇರ್ತಕ್ಕಂಥ ಕರ್ಮಕಾಂಡದ ವಿಚಾರ. ಅಲ್ಲಾಗ್ತಾ ಇರ್ತಕ್ಕಂಥ ಅವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆದರೂ ಸಹ ಅದು ಸಾಧ್ಯ ಆಗ್ತಾ ಇಲ್ಲ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ವೆಂಕಟೇಶ್, ಈಗ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ 1-2 ಅನ್ನುವಂಥದ್ದು ಈಗ 44 FIRಗಳು ದಾಖಲಾಗಿದೆ ಜಸ್ಟ್ 3.5 ತಿಂಗಳಲ್ಲಿ ಅಂತ. ಏನಿದು ವಿಚಾರ ಅಂತ ವೆಂಕಟೇಶ್? ಶಿವಶಂಕರ್, ಪರಪ್ಪನ ಅಗ್ರಹಾರ ಜೈಲ್ ಅಂತ ಹೇಳಿದ್ರೆ ಈಗ ಸದ್ಯ ಕ್ರಿಮಿನಲ್ಗಳು, ಅಪರಾಧಿಗಳ ಒಂದು ಸ್ವರ್ಗ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಷ್ಟರ ಮಟ್ಟಿಗೆ ಈಗ ಮಾರ್ಪಾಡಾಗಿರುವಂತಹದ್ದು. ಕಳೆದ ಕೆಲವು ವರ್ಷಗಳಿಂದ ಕೂಡ ಇಲ್ಲಿ ಅಕ್ರಮವಾಗಿ ಗಾಂಜಾ ಸೇರಿದಂತೆ ವಿವಿಧ ವಸ್ತುಗಳು, ಸಿಮ್ ಕಾರ್ಡ್, ಮೊಬೈಲ್ಗಳು, ಸ್ಟವ್ ಸೇರಿದಂತೆ ಎಲ್ಲಾ ರೀತಿಯಾದಂತಹ ಒಂದು ಐಷಾರಾಮಿ ಜೀವನ ಮಾಡೋದಕ್ಕೆ ಬೇಕಾದಂತ ಎಲ್ಲ ವಸ್ತುಗಳು ಕೂಡ ಸಪ್ಲೈ ಆಗ್ತಾ ಇತ್ತು, ಸಿಗ್ತಾ ಇತ್ತು. ಅದಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳಿ ಸರ್ಕಾರ ಒಂದು ಕಮಿಟಿಯನ್ನ ರಚನೆ ಮಾಡಿತು. ಆ ಕಮಿಟಿ ಕೊಟ್ಟಂತ ಸಲಹೆಗಳನ್ನ ಜಾರಿಗೆ ತಂದರೂ ಕೂಡ ಇದ್ಯಾವುದಕ್ಕೂ ಕೂಡ ಕಡಿವಾಣ ಹಾಕಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿನ ಸಿಬ್ಬಂದಿಗಳು ಕೂಡ ಭ್ರಷ್ಟಾಚಾರಗಳಾಗಿರುವಂತದ್ದು. ಅಲ್ಲಿರುವಂತಹ ಏನು ಆರೋಪಿಗಳಿದ್ದಾರೆ ಅಥವಾ ಕೈದಿಗಳಿದ್ದಾರೆ, ಅವ್ರ ಜೊತೆ ಸೇರಿ ಅವ್ರಿಗೆ ಬೇಕಾದ ವಸ್ತುಗಳನ್ನ ದುಬಾರಿ ಬೆಲೆಗೆ ಮಾರಾಟ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಿರಂತರವಾಗಿ ಆಗ್ತಾ ಇದೆ. ಅದಕ್ಕೆ ದರ್ಶನ್ ಅವರ ರಾಜಾತಿಥ್ಯ ಪ್ರಕರಣ ಸೇರಿದಂತೆ ಒಳಗಡೆ ಏನೊಂದು ಮೊಬೈಲ್ಗಳು ಸಿಕ್ಕಿತ್ತು. ಜೊತೆಗೆ ಒಂದು ಕೇಸ್ಗಳಲ್ಲಿ ಭಾಗಿಯಾಗಿದ್ದಂತವರಿಗೆ ಕೂಡ ಏನು ಗಾಂಜಾ ಸಪ್ಲೈ ಮಾಡುವಂತಹದನ್ನೆಲ್ಲವೂ ಕೂಡ ಪತ್ತೆ ಹಚ್ಚಿದ್ರು. ಅಂತದ್ರಲ್ಲಿ ಈಗ FIRಗಳನ್ನ ದಾಖಲು ಮಾಡುವಂತಹ ಕೆಲಸಗಳು ಕೂಡ ನಿರಂತರವಾಗಿ ಆಗ್ತಾ ಇದೆ. 2026 ಅಂದ್ರೆ ಜನವರಿ ಆರಂಭದ ವರ್ಷದಿಂದ ಕೂಡ ಇಲ್ಲಿಯವರೆಗೂ 44 ದಿನಗಳಲ್ಲಿ ಸುಮಾರು 44 FIRಗಳು ಕೂಡ ಸದ್ಯ ದಾಖಲಾಗಿರುವಂತಹದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಅಂತ ಆರೋಪಿಗಳು ಕ್ರಿಮಿನಲ್ ಇರ್ತಾರೆ, ಅವರಿಗೆ ಶಿಕ್ಷೆ ಕೊಡಿಸ್ಬೇಕಂತ ಹೇಳಿ ಕೇಸನ್ನ ಮಾಡಿ ಜೈಲಿಗೆ ಕಳಿಸ್ತಾರೆ. ಆದ್ರೆ ಜೈಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕ್ರಿಯೆಗಳಾಗ್ತಾ ಇದ್ರೆ ಮತ್ತೆ ಅವ್ರನ್ನ ಎಲ್ಲಿಗೂ ಕಳಿಸ್ಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾಗಿ ಇದನ್ನೆಲ್ಲ ಸುಧಾರಣೆ ಮಾಡಬೇಕು ಅಂತ ಹೇಳಿ ಒಂದು ಅಲೋಕ್ ಕುಮಾರ್ ಅನ್ನುವಂತಹ ಒಂದು ಖಡಕ್ ಆಫೀಸರ್ನ ನೇಮಕ ಮಾಡಿದ್ರು ಕೂಡ ಅವರ ಹೆಸರಿಗೆ ಮಸಿ ಬಳಿಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ರೀತಿಯಾದಂತಹ ಒಂದು ಮೊಬೈಲ್ಗಳನ್ನ ಅವರೇ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ವಿಡಿಯೋಗಳನ್ನ ಮಾಡಿ ಹರಿಬಿಟ್ಟಿದ್ರು. ಸದ್ಯ ಇದಕ್ಕೆಲ್ಲದಕ್ಕೂ ಕೂಡ ಮತ್ತೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮತ್ತಷ್ಟು ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು. ಗೃಹ ಇಲಾಖೆ ಎಚ್ಚರಿಕೆಗೊಳ್ಳದೇ ಇದ್ರೆ ಹೊರಗಡೆ ಯಾವ ರೀತಿಯಾಗಿ ಜೀವನ ಮಾಡ್ತಾರೋ ಕೈದಿಗಳು, ಅಲ್ಲಿರುವಂತಹ ಕ್ರಿಮಿನಲ್ಸ್ ಕೂಡ ಆರಾಮಾಗಿ ಇರುವಂತಹ ಕೆಲಸವನ್ನ ಮಾಡ್ತಾರೆ. ಇದಕ್ಕೆಲ್ಲ ಆದಷ್ಟು ಬೇಗ ಸರ್ಕಾರ ಒಂದು ಕಡಿವಾಣ ಹಾಕಬೇಕಾದಂತಹ ಒಂದು ನಿಟ್ಟಿನಲ್ಲಿ ಸಾಗಬೇಕಾಗಿರುವಂತಹದ್ದು. ಶಿವಶಂಕರ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.